ಇದು ಕೋಸಂಬರಿ. ಇದೂನು ಕೋಸಂಬರಿ. ಈರುಳ್ಳಿ ಮತ್ತು ಮಾವಿನಕಾಯಿ. ಡ್ರೈ ಮ್ಯಾಂಗೋ. ಕಬ್ಬಿನ ಅಮಲಿ. ಈರುಳ್ಳಿ ಮತ್ತು ಕೊತ್ತಂಬರಿ. ಕಾಯಿನ ಒಬ್ಬಟ್ಟು. ಬೇಳೆಯ ಒಬ್ಬಟ್ಟು. ಕಾಯಿನ ಒಬ್ಬಟ್ಟು. ಬೇಳೆಯ ಒಬ್ಬಟ್ಟು. ಮಾವಿನಕಾಯಿ. 2 ವಿಧವಾದ ಚಕ್ಕಲಿಗಳು. ನಿಪ್ಪಟ್ಟು. ಅಡಿಕೆ ಮತ್ತು ಸುಣ್ಣ. ಮಾವಿನ ಎಲೆ. ಜೋಳದ ಮುದ್ದೆ. ಕಡ್ಲೆಕಾಯಿ ಪುಡಿ. ಜೋಳದ ರೊಟ್ಟಿ. ಚಟ್ನಿ ಪುಡಿ. ಜೋಳದ ರೊಟ್ಟಿ. ಚಪಾತಿ ಮತ್ತು ಕಡ್ಲೆಕಾಯಿ ಚಟ್ನಿ. ತಂಬಿಟ್ಟು. ಬಿಳಿ ಎಳ್ಳುಂಡೆ. ಕಬ್ಬಿನ ಎಳ್ಳುಂಡೆ. ರವಾ ಲಡ್ಡು. ರವಾ ಉಂಡೆ. ಕಾಯಿನ ಒಬ್ಬಟ್ಟು. ಹುರಿದಿದ ಅಕ್ಕಿ. ತಂಬಿಟ್ಟು. ತಂಬಿಟ್ಟು. ಬೇಳೆಯ ಒಬ್ಬಟ್ಟು. ಇದು ಅವ್ರು ಹೇಳ್ದಾಗೆ ಇದು ಬಂದು ರಾಗಿ ಮತ್ತೆ ಜೋಳದಲ್ಲಿ ಮಾಡಿರೋಂತ ಮುದ್ದೆ. ಮುದ್ದೆ ಅನ್ನೋದು ಬರೀ ಸಂಸ್ಕೃತಿ ಪ್ರಕಾರ ಮಾತ್ರ ಅಲ್ಲ ಆದ್ರೆ ಆರೋಗ್ಯ ವಿಚಾರವಾಗಿ ನೋಡಿದ್ರು ನಮ್ಮ ಮೈಗೆ ತುಂಬಾ ಶಕ್ತಿ ಕೊಡುವಂತ ವಿಚಾರನೂ ಆಗಿರುತ್ತೆ. ಸೊ ಮುದ್ದೆನ ಯಾರು ಅಸಹ್ಯ ಪಟ್ಕೊಂಡು ತಿನ್ಬೇಡಿ. ಸೊ ಇದರಿಂದ ಒಳ್ಳೆ ಪೋಷಕಾಂಶನೂ ಇರುತ್ತೆ. ಅದಕ್ಕೆಷ್ಟು ನೀವು ಪ್ರಾಮುಖ್ಯತೆ ಕೊಡ್ತೀರೋ ಅದು ನಿಮ್ಗೆ ಅಷ್ಟೇ ಆರೋಗ್ಯನೂ ಕೊಡುತ್ತೆ. ಪ್ರಿಯಾ ಅಂತ, ನಾವು BS ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇರೋದು. ನಮ್ಮ ಕಾಲೇಜಿನಲ್ಲಿ ಇವತ್ತು ಜಾನಪದ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಜಾನಪದ ಸಂಸ್ಕೃತಿ ಮತ್ತೆ ಜಾನಪದದಲ್ಲಿದ್ದ ಸಂಪ್ರದಾಯ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಕ್ಕಾಗಿ ಆಹಾರ ಮೇಳ ಅಂತ ಜಾನಪದದ ಒಂದು ಆಹಾರ ಪದ್ಧತಿಗಳನ್ನು ಇಟ್ಟಿದ್ದಾರೆ. ಮತ್ತು ಜಾನಪದದ ಕಲೆ ಮತ್ತೆ ಸಂಗೀತ ನೃತ್ಯಗಳನ್ನೆಲ್ಲ ಇಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಕ್ಕಾಗಿ ಹೆಚ್ಚಿನದಾಗಿ ತಿಳ್ಕೊಳ್ಳಿ ಮಕ್ಕಳು ಅನ್ನೋದಕ್ಕಾಗಿ ಜಾನಪದ ಸಂಸ್ಕೃತಿ ಜಾನಪದ ಉತ್ಸವ ಮಾಡ್ತಿದ್ದಾರೆ. ನಮ್ ಇತ್ತೀಚಿನ ದಿನಗಳಲ್ಲಿ ಮೌಖಿಕ ಪರಂಪರೆ ಮತ್ತು ಪ್ರದರ್ಶನ ಕಲೆಗಳು ಅಳಿವಿನಂಚಿನಲ್ಲಿದೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆದ್ರೆ ಜಾನಪದ ನಟಿಸೋದಿಲ್ಲ. ಇದಕ್ಕೆ ತನ್ನದೇ ಆದಂತ ಶಕ್ತಿ ಇದೆ, ಪರಿವರ್ತನೆಗೊಳ್ತಾ ಇರ್ತದೆ. ಇವಾಗ ಭಾರತ್ ವಿಕೇಸಿ ಸೊಸೈಟಿ ಇಂಥ ಕಾಲೇಜುಗಳ ಮೂಲಕ ಇವತ್ತು ನಾವು ಇದನ್ನ ಮತ್ತೆ 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 ಮುರಿದು ಕಟ್ಟತಕ್ಕಂತ ಒಂದು ಹೊಸ ಆಯಾಮಕ್ಕೆ ಬಂದಿದ್ದೀವಿ. ಇವತ್ತು BS ಕಾಲೇಜಲ್ಲಿ ಅದ್ಭುತವಾದಂತ ಒಂದು ಜಾನಪದದ ದೊಡ್ಡ ಚಿತ್ರಣನ ತಂದಿಟ್ಟಿದ್ದಾರೆ. ಎಲ್ಲ ಪ್ರದರ್ಶನ ಕಲೆಗಳು ಮೌಖಿಕ ಪರಂಪರೆ ಗೀತೆಗಳನ್ನ ವಿದ್ಯಾರ್ಥಿಗಳು ಕಲಿಸಿ ಅವ್ರ ಮೂಲಕ ಆಡಿಸೋದ್ರಿಂದ ಜನಪದವನ್ನು ಈ ಕಾಲೇಜ್ ಉಳಿಸ್ತಾ ಇದ್ದಾರೆ. ಅದಕ್ಕೆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಗೆ, ಪ್ರಾಂಶುಪಾಲರಿಗೆ, ನಂದಿನಿ ಮೇಡಮ್ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಭಾರತ್ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ BS ಕಾಲೇಜ್ನಲ್ಲಿ ಜನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ.
ಅದಕ್ಕೆ ಮುಖ್ಯ ಅತಿಥಿಯಾಗಿ ಜನಪದ ಬಾಲಾಜಿ ಅವರು ಬಂದು ಆ ಉದ್ಘಾಟನೆ ಮಾಡಿ ಅವರ ಆಶೆಯನ್ನು ನುಡಿದಿದ್ದಾರೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ಜನಪದ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ, ಅದನ್ನು ಪ್ರಶಂಸಿಸಿದ್ದಾರೆ ಇವತ್ತಿನ ಮುಖ್ಯ ಅತಿಥಿಗಳು. ಇದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಸುತ್ತೋಲೆ ಪ್ರಕಾರ ನಾವು ಇದನ್ನ ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚಾಗಿ ಇದನ್ನ ಹಮ್ಮಿಕೊಂಡು ಮಾಡ್ಕೊಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ನಾವು ತಯಾರು ಮಾಡ್ಕೊಂತೀವಿ. ಧನ್ಯವಾದ. ಥ್ಯಾಂಕ್ ಯು. ವೆಂಕಟೇಶ್